ಹಾಯ್, ಗುಡ್ ಮಾರ್ನಿಂಗ್. ನಾನು 3 ದಿನದಿಂದ ಲಾಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕಪ್ಪ ಅಂದರೆ ನನ್ನ ತಮ್ಮನ ಮದುವೆ ಇರೋ ಕಾರಣ ನನ್ನ ಫಂಕ್ಷನ್ಗೆಲ್ಲ ತಯಾರಿ ನಡೆಸ್ತಾ ಇದ್ದೋ. ಹಾಗಾಗಿ ಏನು ಮಾಡೋಕ್ಕಾಗಲಿಲ್ಲ. ಇವತ್ತು ಊರಿಗೆ ಹೊರಡೋ ಪ್ರೋಗ್ರಾಮೇ ಇವತ್ತು. ನಮ್ಮ ಮನೇಲಿ ನನ್ನ ತಮ್ಮನಿಗೆ ನೀರು ಹಾಕೋ ಶಾಸ್ತ್ರ. ಅಂದರೆ ಹಳ್ಳೀಲಿ ಚಿಕ್ಕಪ್ಪ ಮತ್ತು ದೊಡ್ಡಪ್ಪ ಯಾರ್ದು ಮನೆಯಲ್ಲಾದ್ರೂ ನೀರು ಹಾಕೊಂಡು ಚೌಟ್ರಿಗೆ ಕರ್ಕೊಂಡು ಹೋಗ್ಬೇಕು. ಹಿಂದಿನ ದಿವಸ ನಾವು ಹಾಕ್ತೀವಿ, ಆದರೆ ಹಿಂದಿನ ದಿವಸ ಅವ್ರ ತಂದೆ ಮನೇಲಿ ಹಾಕಬೇಕು ಅನ್ನೋದು ರೂಲ್ಸು. ಏಕೆಂದರೆ ಇಬ್ಬರು 3 ಜನ ಇದ್ದಾಗ ಒಬ್ಬನೇ ಮಗ ಇರ್ತಾರಲ್ಲ, ಅದಕ್ಕೋಸ್ಕರ ಎಲ್ಲರ ಮನೇಲಿ ನೀರು ಹಾಕೊಂಡು ಕರ್ಕೊಂಡು ಹೋಗೋ ಶಾಸ್ತ್ರ. ನಮ್ಮ ಮನೇಲಿಂದನೂ ನೀರು ಹಾಕೊಂಡು ಚೌಟ್ರಿಗೆ ಡೈರೆಕ್ಟಾಗಿ ಕರ್ಕೊಂಡು ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿ ನಾವೂ ಸಿಂಪಲ್ಲಾಗಿ ಹಳದಿ ಶಾಸ್ತ್ರ ಇಟ್ಕೊಂಡಿದ್ವಿ. ಸುತ್ತಮುತ್ತ ಜನಗಳೆಲ್ಲ ಕರೆದು ಅವ್ರನ್ನ ಇನ್ವೈಟ್ ಮಾಡಿ ಅವ್ರ ಕೈಲಿ ನೀರು ಹಾಕ್ಸಿ ಆರೈಸಿಸಿ ಮತ್ತು ಇನ್ನು ಊಟ ಎಲ್ಲ ಹಾಕ್ಸಿ ಆಮೇಲೆ ಆನಂತರ ಜನ ಕೇಳೋ ಪ್ರೋಗ್ರಾಮು ಸ್ಟಾರ್ಟ್ ಮಾಡ್ತೀವಿ. ಹಳ್ಳೀಲಿ ಇದೊಂದು ಪದ್ಧತಿ. ಈ ಪದ್ಧತಿಗಳೆಲ್ಲ ನೋಡೋಕ್ಕೆ ಇವತ್ತಂತೂ ಸಿಗೋಲ್ಲ, ಬಟ್ ಇನ್ನೂ ಕೆಲವೊಂದೊಂದು ಹಳ್ಳೀಲಿ ಸಿಗ್ತಾಯಿದೆ. ನೋಡೋಕ್ಕೆ ಒಂದು ಖುಷಿ ಈ ಥರ ಫಂಕ್ಷನು. ಈ ಮದುವೆ ಅಂದರೆ 3 ದಿವಸದಿಂದ ಸ್ಟಾರ್ಟ್ ಆಗೋದು, ನೀರು ಹಾಕೋದು, ಜನ ಕರೆಯೋದು, ಆಮೇಲೆ ಅವ್ರು ಬರೋದು, ಹಾರೈಸೋದು, ಆ ನಗು, ನೆಂಟರು ಸೇರೋದು, ಆ ಮಾತುಕತೆ, ಆ ಪ್ಯಾಕಿಂಗು ಎಲ್ಲ ಒಂಥರ ಮನಸ್ಸಿಗೆ ತುಂಬ ಖುಷಿ ಕೊಡುವಂಥದ್ದು. ಈಗೆಲ್ಲ ಚೌಟ್ರಿಗಳಲ್ಲಿ ಡೈರೆಕ್ಟಾಗಿ ಹೋಗ್ತಾರೆ, ಸುಮ್ಮನೆ ತಿರುಗಾಡ್ಕೊಂಡಿರ್ತಾರೆ. ಅದು ಚೌಟ್ರಿನ ಎಲ್ಲನೂ ವಹಿಸ್ಬಿಟ್ಟಿರ್ತಾರೆ, ಅವರವರೇ ಎಲ್ಲ ಕೆಲಸ ಮುಗಿಸೋದ್ರಿಂದ ಇವತ್ತು ಮದುವೆಗೆ ಯಾವುದೇ ಥರ ಖುಷಿ ಇರೋಲ್ಲ. ಖರ್ಚಿರುತ್ತೆ, ಬಟ್ ಖುಷಿ ಇರೋಲ್ಲ. ಆದರೆ ಹಳ್ಳಿ ಮದುವೆಲ್ಲ ಆಗೋಲ್ಲ. 3 ದಿವಸ ಅಂತಲೇ ನೀರು ಹಾಕೋ ಶಾಸ್ತ್ರ, ನೆಂಟರುಗಳೆಲ್ಲ ಬರೋದು, ಅವ್ರಿಗೆಲ್ಲ ಊಟ ತಿಂಡಿ ವ್ಯವಸ್ಥೆಗಳು ಮಾಡೋದು, ಓಡಾಡೋದು, ಅದು ಇದು ಫಂಕ್ಷನ್ಗೆಲ್ಲ ತಯಾರಿ ನಡೆಸೋದು, ನೋಡೋಕ್ಕೆ ಒಂದು ಖುಷಿ. ಇವತ್ತಿಗೂ ಈ ಹಳ್ಳಿಗಳಲ್ಲಿ ಏನಾದರೂ ಈ ಥರ ಖುಷಿ ಉಳಿದಿದೆ ಅಂದರೆ ಅದು ಹಳ್ಳಿಲೇ. ಹಾಗಾಗಿ ನಮ್ಗೆ ಹಳ್ಳಿ ಮದುವೆ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಅದು ಸಿಂಪಲಾಗಲಿ ಗ್ರ್ಯಾಂಡಾಗಲಿ ಹಳ್ಳಿ ಒಳಗಡೆ ನಡೆಯೋ ಮದುವೆ ಅಂದರೆ ತುಂಬ ಇಷ್ಟ. ಈ ಕಡೆ ನಾವು ಚೌಟ್ರಿಗೆ ಹೊರಟ ನಂತರ ಅಲ್ಲಿ ನಮ್ಮ ಮನೆ ದೇವರಾದ ಭೂಮಿಸಿದ್ದೇಶ್ವರ ಟೆಂಪಲ್ ಹತ್ರನೇ ಮದುವೆ ನಡೆದಿದ್ದು. ಏಕೆಂದರೆ ನನ್ನ ತಮ್ಮ ಮಗ ಆಗಿದ್ದರಿಂದ ನಾವು ದೇವಸ್ಥಾನದಲ್ಲೇ ಮದುವೆ ಮಾಡಬೇಕು ಅನ್ನೋ ಪ್ರೋಗ್ರಾಮ್ ಇತ್ತು. ಅದಕ್ಕೋಸ್ಕರ ಅವ್ನ ಮದುವೆ ದಾರಿಯಲ್ಲೇ ನಮ್ಮ ದೇವಸ್ಥಾನದ ಹತ್ರನೇ ಮಾಡಿದ್ವಿ. ಹೊರಗಡೆ ಬಂದು ರಿಸೆಪ್ಷನು ಊಟ ಎಲ್ಲ ಬೇರೆ ಕಡೆ ಇಟ್ಕೊಂಡಿದ್ವಿ. ಅಲ್ಲಿಂದ ನಾವು ಭೂಮಿಸಿದ್ದೇಶ್ವರ ಟೆಂಪಲ್ ಅಂತ ನಮ್ಮ ಮನೆ ದೇವರು ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಒಂದು ಸರಿ ಬೇಕಾದ್ರೆ ಅಲ್ಲಿಗೆ ಹೋಗಿ. ಇದು ಸಂತೆ ಕಸ್ಲಗೆರೆ ಮತ್ತು ಮಂಡ್ಯ ಮಧ್ಯದಲ್ಲಿ ಲೊಕೇಟ್ ಆಗಿದೆ ಭೂಮಿಸಿದ್ದೇಶ್ವರ ಟೆಂಪಲ್ ಅಂತ. ಗೂಗಲಲ್ಲಿ ಬೇಕಾದ್ರೆ ಸರ್ಚ್ ಮಾಡಿ, ಅದ್ರ ಪ್ಲೇಸ್ ಸಿಗುತ್ತೆ. ತುಂಬ ಚೆನ್ನಾಗಿದೆ, ಒಂದು ಸರಿ ವಿಸಿಟ್ ಕೊಡಿ ಫ್ರೆಂಡ್ಸ್. ಅಲ್ಲಿ ಹೋದವರೆ ಮದುವೆ ಎಲ್ಲ ಮುಗಿಸಿ ಎಲ್ಲರನ್ನೂ ಮಾತಾಡಿಸಿ ನಮ್ಮ ಮದುವೆ ದಾರಿ ಎಲ್ಲ ಮುಗೀತು. ನನ್ನ ತಮ್ಮ 3 ವರ್ಷದ ಕನ್ಸ್ಕೊಂಡಿದ್ದ, 3 ವರ್ಷದ ಪ್ರೀತಿ ಇದು. ಈ ಪ್ರೀತಿಗೆ ಇವತ್ತು ಸಕ್ಸಸ್ ಸಿಕ್ಕಿದ ದಿನ ಇದು ಫ್ರೆಂಡ್ಸ್. 3 ಇಯರ್ಸಿಂದನೂ ಅವ್ನ ಮದುವೆಗೆ ಏನಾದರೂ ಒಂದು ತೊಂದರೆ ಇರ್ತಿತ್ತು. ಹಾಗಾಗಿ ಪೋಸ್ಟ್ಪೋನ್ ಆಗಿ ಕೊನೆಗೂ ನನ್ನ ತಮ್ಮ ಪ್ರೀತಿಯ ಸಕ್ಸಸ್ ಮಾಡಿದ ದಿವಸ ಇದು. ಅವನು ಖುಷಿಯಿಂದ ತಾಳಿ ಕಟ್ಟಿದ ಆ ಕ್ಷಣ ನೋಡೋದು ಒಂದು ಅದ್ಭುತ ಫ್ರೆಂಡ್ಸ್. ಅಂದರೂ ಏನೋ ಒಂದು ಖುಷಿ. ಮದುವೆ ಆಯ್ತಲ್ಲ ಅನ್ನೋದು ನಮ್ಮ ಖುಷಿ, ಆದರೆ ಅವ್ನು ಪ್ರೀತಿಸಿದ ಹುಡುಗಿಯನ್ನು ಸಿಕ್ಕಿರ್ಲಿಲ್ಲ ಅನ್ನೋದು ಅವ್ನ ಖುಷಿ. ಅದೇ ಖುಷಿಲಿ ತಾಳಿ ಕಟ್ಟಿ ಫಂಕ್ಷನ ಮುಗೀತು. ತಾಳಿ ಕಟ್ಟೋ ಕಾರ್ಯಕ್ರಮ ಅಂತೂ ಮುಗೀತು. ನೆಕ್ಸ್ಟು ನಮ್ಮ ಮದುವೆಗಳಿಗೆ ಬೇರೆ ಕಡೆ ರಿಸೆಪ್ಷನ್ಗೆಲ್ಲ ತಯಾರಿ ನಡೆಸ್ತಾಯಿದ್ದೋ. ಅದ್ರ ಮಧ್ಯದಲ್ಲಿ ಊಟಕ್ಕೆ ಅಂತ ಜನ ಕೂತ್ಕೊಂಡ್ರು. ಎಲ್ಲರನ್ನೂ ಹೋಗಿ ಈಗ ಬಂದ್ರ ಅಂತ ನೆಂಟರು ಮಾತಾಡ್ಸೋ ಕೆಲಸ ಸ್ಟಾರ್ಟ್ ಮಾಡಿ, ಏನು ಚೆನ್ನಾಗಿದ್ದೀರಾ, ಯಾವಾಗ ಬಂದ್ರಿ, ಊಟ ಮಾಡಿದ್ರಾ, ತಿಂದ್ರಾ, ಹೋದ್ರಾ ಅಂತ ಎಲ್ಲರನ್ನೂ ರೌಂಡ್ಸ್ಗೂ ಹಾಕ್ಸಿ ಮಾತಾಡಿಸಿ ಅವ್ರನ್ನ ಅಲ್ಲಿ ಮುಗಿಸ್ಬಿಟ್ಟು ಈ ಕಡೆ ಬಂದಿದ್ದೆ. ನಮ್ಮ ಅಕ್ಕನ ಮಗ ಎಲ್ಲರದ್ದು ವೀಡಿಯೋ ಮಾಡ್ತಾಯಿದ್ದಿಲ್ಲ, ನನ್ನೇ ವೀಡಿಯೋ ಮಾಡಲ್ಲ ಅಂತ ನಂದೊಂದು ಸ್ವಲ್ಪ ಕಾಲು ಹೇಳ್ದ. ಅದಕ್ಕೋಸ್ಕರ ಅವನದೊಂದು ವೀಡಿಯೋ ಮಾಡ್ಕೊಂಡು ಮುಗಿಸಿ ದೇವ್ರ ಕಡೆ ಬಂದು ಇನ್ನೊಂದು ರೌಂಡ್ಸ್ ವಿಸಿಟ್ ಒಳ್ಳೇದು ಮಾಡಪ್ಪ ಅಂತ